ನಮಸ್ಕಾರ ಸ್ನೇಹಿತರೆ. ಓಪನ್ ವೇದಿಕೆಯಲ್ಲಿ ಎಲ್ಲರೂ ತಮಗೆ ಚೇರ್ ಮಾಡ್ತಾರೆ ಅಂತ ಮಾಳು ನಿಪುಣಾಳ ನಿರೀಕ್ಷೆ ಮಾಡಿದ್ರು. ಆದ್ರೆ ಮಾಳು ವೇದಿಕೆ ಏರಿದಾಗ ನೆರೆದವರಿಂದ ಕೇಳಿಬಂದಿದ್ದು ಗಿಲ್ಲಿ ಗಿಲ್ಲಿ ಎಂಬ ಕೂಗು. ಇದರಿಂದ ಮಾಳುಗೆ ಮುಜುಗರ ಆಗಿದೆ ಅಂದರೂ ತಪ್ಪಿಲ್ಲ. ಬಿಗ್ ಬಾಸ್ ಕನ್ನಡ 12 ಕಾರ್ಯಕ್ರಮದಿಂದ ಉತ್ತರ ಕರ್ನಾಟಕದ ಮೂಲದ ಮಾಳು ನಿಪುಣಾಳ ಎಲಿಮಿನೇಟ್ ಆಗಿದ್ದಾರೆ. 13 ವಾರ ಬಿಗ್ ಬಾಸ್ ಮನೆಯಲ್ಲಿದ್ದ ಮಾಳು ನಿಪುಣಾಳ ಹೊರಬಂದಿದ್ದಾರೆ. ಹಾಗೆ ನೋಡಿದ್ರೆ ಬಿಗ್ ಬಾಸ್ ಮನೆಯಲ್ಲಿ ಮಾಳು ನಿಪುಣಾಳ ಹಾಡಿದ್ದು ಕಡಿಮೆ, ಮಾತಾಡಿದ್ದು ಕಡಿಮೆ. ಸಂಚಿಕೆಗಳಲ್ಲಿ ಮಾಳು ನಿಪುಣಾಳ ಹೆಚ್ಚಾಗಿ ಕಾಣಿಸ್ಕೊಳ್ತಲೇ ಇರಲಿಲ್ಲ. ಎಂತಿಪ್ಪ ಮಾಳು ನಿಪುಣಾಳ ಔಟ್ ಆದ್ಮೇಲೆ ರೆಬಲ್ ಆಗಿದ್ದಾರೆ. ಕಲರ್ಸ್ ಕನ್ನಡ ವಾಹಿನಿ ಮತ್ತು ಬಿಗ್ ಬಾಸ್ ವಿರುದ್ಧ ಗಂಭೀರ ಆರೋಪಗಳನ್ನ ಮಾಡ್ತಿದ್ದಾರೆ. ಹೇಗಿರುವಾಗಲೇ ಓಪನ್ ಸ್ಟೇಜ್ ನಲ್ಲಿ ಮಾಳು ನಿಪುಣಾಳಗೆ ಗಿಲ್ಲಿ ಫ್ಯಾನ್ಸ್ ಕೌಂಟರ್ ಕೊಟ್ಟಿದ್ದಾರೆ. ನಲ್ಲಿ ಮೂಳೆ ಮುಂತಾದ ಕಿರುಚಿತ್ರಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಹವಾ ಎಬ್ಬಿಸಿದವರು ಗಿಲ್ಲಿ ನಟ. ಕಾಮಿಡಿ ಕಿಲಾಡಿಗಳು, ಭರ್ಜರಿ ಬ್ಯಾಚುಲರ್ಸ್, ಡ್ಯಾನ್ಸ್ ಕರ್ನಾಟಕ, ಡ್ಯಾನ್ಸ್ ಮುಂತಾದ ಶೋಗಳ ಮೂಲಕ ಗಿಲ್ಲಿ ನಟನಿಗೆ ಫ್ಯಾನ್ಸ್ ಬೇಸ್ ಇದೆ. ಬಿಗ್ ಬಾಸ್ಗೆ ಗಿಲ್ಲಿ ನಟ ಕಾಲಿಟ್ಟ ದಿನದಿಂದಲೂ ಅನೇಕರು ವಿನ್ನರ್ ಆಗಿ ನೋಡ್ತಿದ್ದಾರೆ. ಎಲ್ಲೆಲ್ಲೂ ಎಲ್ಲರ ಬಾಯಲ್ಲೂ ಗಿಲ್ಲಿಯದ್ದೇ ಮಾತು. ಗಿಲ್ಲಿ ಬಗ್ಗೆ ಕ್ರೇಜ್. ಹೀಗಿರುವಾಗಲೇ ಮಾಧ್ಯಮಗಳಿಗೆ ನೀಡಿದ ಸಂದರ್ಶನಗಳಲ್ಲಿ ಮಾಳು ಬೇರೆಯದ್ದೇ ಹೇಳಿದ್ದಾರೆ. ನನ್ನ ಎಲಿಮಿನೇಷನ್ ಇಂದ ಉತ್ತರ ಕರ್ನಾಟಕ ಅಳ್ತಿದೆ. ಯಾರೇ ಗೆದ್ದರೂ ಅದನ್ನ ಒಪ್ಕೊಳ್ಳಲ್ಲ. ಬಿಗ್ ಬಾಸ್ ಮನೆಯಲ್ಲಿರುವ ಯಾರೊಬ್ಬರೂ ಕಪ್ಗೆ ಅರ್ಹರಲ್ಲ ಎಂಬ ಮಾತು ಸಂದರ್ಶನಗಳಲ್ಲಿ ಮಾಳು ನಿಪುಣಾಳ ಬಾಯಿಂದ ಬಂದಿತ್ತು. ತಾವೇ ವಿನ್ನರ್ ಆಗ್ಬೇಕಿತ್ತು ಎಂದರ್ಥದಲ್ಲಿಯೇ ಸಂದರ್ಶನಗಳಲ್ಲಿ ಮಾಳು ನಿಪುಣಾಳ ಮಾತನಾಡಿದರು. ಮಾಳು ನಿಪುಣಾಳ ಅವರ ಇಂಟರ್ವ್ಯೂ ಕ್ಲಿಪ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಟ್ರೋಲ್ ಆಗಿದೆ. ಸಂದರ್ಶನಗಳಲ್ಲಿ ಮಾತನಾಡಿದಷ್ಟನ್ನಾದರೂ ಬಿಗ್ ಬಾಸ್ ಮನೆಯಲ್ಲಿ ಮಾತನಾಡಿದ್ರೆ ಮಾಳು ಇನ್ನೂ ಒಳಗಿರ್ತಿದ್ರು. ಮಾಳು ಇದನ್ನೆಲ್ಲ ಗಿಲ್ಲಿ ಮುಂದೆ ಹೇಳಬೇಕಿತ್ತು ಅಂತೆಲ್ಲ ಗಿಲ್ಲಿ ಫ್ಯಾನ್ಸ್ ಕಾಮೆಂಟ್ ಮಾಡ್ತಿದ್ದಾರೆ. ಈ ಮಧ್ಯೆ ಕಾರ್ಯಕ್ರಮವೊಂದಕ್ಕೆ ಮಾಳು ನಿಪುಣಾಳ ತೆರಳಿದ್ದು ವೇದಿಕೆ ಮೇಲೆ ಮುಜುಗರ ಅನುಭವಿಸಿದ್ದಾರೆ. ಅಷ್ಟಕ್ಕೂ ಕಾರ್ಯಕ್ರಮದಲ್ಲಿ ಏನಾಯ್ತು? ಬಿಗ್ ಬಾಸ್ ಮನೆಯಿಂದ ಹೊರಬಂದ ಮೇಲೆ ಇಂಟರ್ವ್ಯೂಗಳನ್ನ ಮುಗಿಸಿದ ಮೇಲೆ ಕಾರ್ಯಕ್ರಮವೊಂದಕ್ಕೆ ಮಾಳು ತೆರಳಿದ್ರು. ಮಾಳು ವೇದಿಕೆ ಏರುತ್ತಿದ್ದಂತೆಯೇ ಅಲ್ಲಿದ್ದವರೆಲ್ಲ ಗಿಲ್ಲಿ ಗಿಲ್ಲಿ ಎಂದು ಕೂಗಿದ್ದಾರೆ. ಅಲ್ಲಿದ್ದವರು ಮಾಳುಗೆ ಚಿಯರ್ ಮಾಡದೆ ಗಿಲ್ಲಿ ಜಪ ಮಾಡಿದ್ದಾರೆ. ಇದರಿಂದ ಮಾಳುಗೆ ಮುಜುಗರವಾಗಿದೆ. ಮಾಳು ಮುಜುಗರ ಅನುಭವಿಸಿದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.